ಓಕೆ. ಇನ್ನೊಂದು ಬಿಗ್ ಬಾಸ್ ಅಲ್ಲಿ ತುಂಬಾ ನಿಮ್ದು ಮಹಾರಾಜ ಗೆಟಪ್ ತುಂಬಾ ಲುಕ್ ಚೆನ್ನಾಗಿ ಕಾಣ್ತಾ ಇತ್ತು. ಆ ಮಹಾರಾಜ ಗೆಟಪ್ ಅಲ್ಲಿ ಕೂಡ ರಜತ್ ಅವರು ಒಂದು ಮಾತನ್ನ ಹೇಳ್ತಾರೆ, ರೋಗಿಷ್ಟ್ ರಾಜ ಅಂತ ಹೇಳಿ ಕರೀತಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಇಲ್ಲ ಸರ್, ಅವ್ರವ್ರ ಅಭಿಪ್ರಾಯ. ಅವರು ಒಂದು 4 ಜನ ನಗಬೇಕು, ಒಂದು ಇಬ್ಬರು ನಗಬೇಕು ಅಂತ ಅವಾಗ ಮಾತಾಡ್ತಾರಲ್ವ, ಅದು ಅವ್ರವ್ರ ಅಭಿಪ್ರಾಯ. ಬಟ್ ಅಲ್ಲಿ ನನಗೇನು ಅನಿಸ್ತಿತ್ತು ಅಂತಂದರೆ, ಕ್ಯಾಪ್ಟನ್ ರೂಮಲ್ಲಿ ಇನ್ನೂ ಎ ಸಿ ತುಂಬ ಇದೆ. ಎ ಸಿನಲ್ಲಿ ಬದುಕಿರೋಂಥ ಜೀವ ಅಲ್ಲ ನಂದು. ಎ ಸಿನಲ್ಲೇ ಇರೋವಂಥ ಜೀವ ಅಲ್ಲ. ಹಾಗಾಗಿ ಆ ಕ್ಯಾಪ್ಟನ್ ರೂಮಲ್ಲಿ ಕೂತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಇರೋದಾಗ ನಾನು ಮಹಾರಾಜನಾಗಿ ಆಚೆ ಕಡೆ ಸುಮ್ಮನೆ ಓಡಾಡೋಂಗಿಲ್ಲ. ಸುಮ್ಮನೆ ಎಲ್ಲದಕ್ಕೂ ಓಡಾಡೋಂಗಿಲ್ಲ ಆಚೆ ಮನೆಯಲ್ಲಿ. ನನಗೆ ಗೊತ್ತು, ನನಗೆ ಗಾಂಭೀರ್ಯತೆ, ನನ್ನ ಒಂದು ಕೋಪಿಸ್ಟ, ಏನೇನು ಕ್ಯಾರೆಕ್ಟರ್ ಇತ್ತು, ಕಪಟಿ, ಆ ಒಂದು ಇದರಲ್ಲಿ ಆಲೋಚನೆಯಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಕೂತ್ಕೊಂಡ್ರೆ, ಬೆಡ್ ಮೇಲೆ ಕೂತ್ಕೊಂಡ್ರೆ ನಿಮ್ಗೆ ಒಂದಷ್ಟು ಬಿಗ್ ಬಾಸ್ ಮನೆದು ಪ್ರಪಂಚ ಕಾಣಿಸುತ್ತೆ ನಿಮಗೆ. ಆ ಮಿರರ್ಗಳಲ್ಲಿ ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ, ಲಿವಿಂಗ್ ಏರಿಯಾದಲ್ಲಿ ಬೆಡ್ರೂಮಲ್ಲಿ ಏನು ಮಾಡ್ತಿದ್ದಾರೆ, ಡೋರ್ ಹತ್ರ ಯಾರು ಬರ್ತಾರೆ, ಏನು ಎತ್ತ ಅನ್ನೋದೆಲ್ಲನೂ ಎಲ್ಲ ಕ್ಯಾಪ್ಟನ್ ರೂಮಿಂದ ಒಂದಷ್ಟು ಕಾಣಿಸುತ್ತೆ ಆ ಮಿರರಲ್ಲಿ. ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ನನಗೆ ಆ ಚಳಿ ಆಗ್ತಿರೋದ್ರಿಂದ ನನಗೆ ಕೊಟ್ಟಿದ್ದು ಒಂದು ವೇಲ್ ಇರ್ಬೋದು, ಅದು ಏನು ಪಂಚೆ ಇರ್ಬೋದು, ಅದನ್ನು ಹಾಕ್ಕೊಂಡು ಅದು ಹಾಕೊಂಡ್ರೂ ಚಳಿ ಇರೋದ್ರಿಂದ ಒಂದು ಬ್ಲ್ಯಾಂಕೆಟ್ ಹಾಕ್ಕೊಂಡು ಕುತ್ಕೊಂಡು ನೋಡ್ತಿದ್ದೆ ಅದನ್ನು. ಅದು ನೋಡ್ತಿರ್ಬೇಕಾದ್ರೆ ನಾನು ಸೇನಾಧಿಪತಿಗಳು ಮತ್ತು ಸಲಹೆಗಾರರು, ನನಗೆ ಪ್ರಜೆಗಳು ಇರಬೇಕಾದ್ರೆ ನನ್ನ ಎಲ್ಲ ಸೌಕರ್ಯಗಳು, ನನ್ನ ಎಲ್ಲ ಕೆಲಸಗಳು ನಾನು ಅಲ್ಲೇ ಮಾಡಿಸ್ಕೊತಿರ್ಬೇಕಾದ್ರೆ ನಾನು ಯಾಕೆ ಎದ್ದು ಎಲ್ಲ ಕಡೆ ಓಡಾಡಲಿ ಸರ್? ನನಗೆ ಬೇಕಾದವ್ರು ನಾನು ಹೋಗ್ತೀನಿ. ಆಸ್ಥಾನದಲ್ಲಿ ಕೂತ್ಕೋಬೇಕಾ, ಇಲ್ಲಾಂದ್ರೆ ಆ ಕಡೆ ಝೋನ್ಗೆ ಹೋಗ್ಬೇಕಾ, ಇಲ್ಲ ಈ ಊಟನೂ ನಾನು ಕೇಳಿದ ಹತ್ರ ಬರುತ್ತೆ, ಏನು ಬೇಕಾದರೂ ಕೇಳಿದ ಹತ್ರ ಬರುತ್ತೆ ಅಂದರೆ ನಾನು ಯಾಕೆ ಎದ್ದು ಹೋಗಬೇಕು? ಅದಕ್ಕೆ ಅಲ್ಲಿ ಕೂತಿರ್ಬೇಕಾದ್ರೆ ಅವನಿಗೇನೋ ಅನಿಸ್ತು, ಅವ್ನು ಹೇಳಿದ ಅನ್ನಿಸ್ತು.